ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನಪ್ಪ ಅನು ಇವತ್ತು ಮೇಕಪ್ ಕಿಟ್ ಹಿಡ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಹೌದು, ಇಷ್ಟು ದಿನ ಮೇಕಪ್ ಆರ್ಟಿಸ್ಟ್ಗಳಿಗೆ ಕೆಲಸನೇ ಇರಲಿಲ್ಲ. ಧನುರ್ಮಾಸ ಆಗಿತ್ತು. ಆದ್ರೂ ನನಗೆ ಕೆಲವೊಂದಿಷ್ಟು ಮೇಕಪ್ ಆರ್ಡರ್ಸ್ ಎಲ್ಲ ಪ್ರೀ ಬುಕ್ಕಿಂಗ್ ಆಗಿತ್ತು. ಆ್ಯಂಡ್ ಇದು ಬಂದು ನನಗೆ ಈ ಮಂತ್ ಒಂದು ವಾರಕ್ಕಿಂತ ಮುಂಚೆನೇ ನನಗೆ ಆರ್ಡ್ರ್ ಬಂದಿದ್ದು. 2 ಆರ್ಡ್ರ್ ಇತ್ತು. ಒಂದು ಎಂಗೇಜ್ಮೆಂಟ್ದು ಹಾಗೆ ಒಂದು ಸೀಮಂತದ್ದು. ಹಾಗಾಗಿ ನಾನು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನನ್ನ ಒಂದು ವ್ಯಾನಿಟಿ ಕಿಟ್ನ ಹಿಂದಿನ ದಿವಸನೇ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾವುದೆಲ್ಲ ಇದೆ ಯಾವುದೆಲ್ಲ ಇಲ್ಲ ಅಂತ ನೋಡಿಬಿಟ್ಟು ಯಾವುದಾದ್ರೂ ಹೊಸದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಎಲ್ಲ ಎತ್ಕೋತಾ ಇದ್ದೀನಿ. ಹಾಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಪಿನ್ಸ್ಗಳಾಗಿರ್ಬೋದು ಎಲ್ಲ ಪ್ರತಿಯೊಂದೂ ನಾವೇ ತೊಗೊಂಡು ಹೋಗೋದ್ರಿಂದ ಕೇರ್ಫುಲ್ಲಾಗಿ ಪ್ರತಿಯೊಂದೂ ಇಟ್ಕೋತೀನಿ ನಾನು. ಯಾಕಂದರೆ ಒಂದಿಲ್ಲ ಅಂದರೂ ಯಾರನ್ನೂ ಫೋನ್ ಮಾಡಿ ತರಿಸೋದಕ್ಕಾಗಲ್ಲ. ಹಾಗಾಗಿ ಹೊರಡೋಕ್ಕಿಂತ ಮುಂಚೆನೇ ನಮ್ಮ ಹತ್ರ ಏನಿದೆ ಏನಿಲ್ಲ, ಅವ್ರ ರಿಕ್ವೈರ್ಮೆಂಟ್ಸ್ಗಳು ಏನು, ಹೇರ್ ಸ್ಟೈಲ್ಗೆ ಅದಕ್ಕೆಲ್ಲ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾನು ಜೋಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಆರ್ಡರ್ಗೆ ಜ್ಯುವೆಲ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ರು. ಹಾಗಾಗಿ ನಾನು ಫಸ್ಟು ಏರ್ ಆಕ್ಸೆಸರೀಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಆನಂತರ ಜ್ಯುವೆಲ್ಸ್ ಕೂಡ ನಾನು ಹೊಸದನ್ನು ತರಿಸಿದ್ದೆ. ಹಾಗಾಗಿ ಅವ್ರಿಗೆ ಫೋಟೋಸ್ ಕಳಿಸಿ ಅವ್ರು ಇದನ್ನೇ ಬುಕ್ ಮಾಡ್ಕೊಂಡಿದ್ರು. ಹಾಗಾಗಿ ಅದನ್ನು ಕೂಡ ಎಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಹಾಗೆ ತುಂಬ ಜನ ಕೇಳ್ತಾಯಿದ್ರಿ, ನೀವು ಕಮೆಂಟ್ಗಳಿಗೆ ರಿಪ್ಲೈ ಮಾಡಲ್ಲ, ಯಾವ ಥರ ನಿಮ್ಮ ಒಂದು ಮೇಕಪ್ಗೆ ನಾವು ಬುಕ್ ಮಾಡ್ಕೊಳ್ಳೋದು, ಎನ್ಕ್ವೈರಿ ಮಾಡೋದು ಅಂತ. ಹಾಗಾಗಿ ನಾನು ನಿಮಗೊಂದು ಸಜೆಷನ್ ಅಂದರೆ ನನ್ನ ಕಡೆಯಿಂದ ನಿಮಗೊಂದು ರಿಕ್ವೆಸ್ಟ್ ಏನಂತ ಅಂದರೆ, ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿನೇ ನೀವು ಬುಕ್ನ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂಥ ಮೇಕಪ್ ಆಗಿರ್ಬೋದು ನೀವು ಫೋನ್ ಮಾಡಿನೇ ವಿಚಾರಿಸಿ ಬುಕ್ ಮಾಡ್ಕೊಳ್ಳಿ. ಆವಾಗ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ಥರ ಇರುತ್ತೆ, ಏನೇನೆಲ್ಲ ನಾವು ಆ್ಯಡ್ ಮಾಡಿರ್ತೀವಿ ಆ್ಯಂಡ್ ಯಾವ ಥರ ಹೇರ್ ಸ್ಟೈಲ್ ಬರುತ್ತೆ, ಮೇಕಪ್, ಜ್ಯುವೆಲ್ಸ್ ಪ್ರತಿಯೊಂದೂ ನಿಮಗೆ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಥರ ಇರುತ್ತೆ, ಯಾವ ಥರ ಮಾಡಿಕೊಡ್ತೀವಿ ಅಂತ. ಹಾಗಾಗಿ ನೀವು ಡೈರೆಕ್ಟಾಗಿ ನನಗೆ ಕಾಲ್ ಮುಖಾಂತರನೇ ನಿಮ್ಮ ಆರ್ಡ್ರನ್ನ ಪ್ಲೇಸ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ನ ಕೊಟ್ಟಿರ್ತೀನಿ. ಹಾಗೆ ನಾನು ಒಂದು ಹೊಸ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅನುಗೌಡ ಮೇಕೋವರ್ ನೆನ್ಮಂಗ್ಲ ಅಂತ ಹೇಳ್ಬಿಟ್ಟು. ನೀವು ಅದನ್ನು ಕೂಡ ಫಾಲೋ ಮಾಡಿಕೊಂಡು ಆ ಒಂದು ಪೇಜಲ್ಲಿ ನೀವು ಮೆಸೇಜ್ ಮಾಡಿದರೆ ಮೇಕಪ್ ಎನ್ಕ್ವೈರಿ ಇದೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೂ ಕೂಡ ರಿಪ್ಲೈನ ಮಾಡ್ತೀನಿ. ನಿಮ್ಗೆ ಅದಾಗಿಲ್ಲ ಅಂದರೆ ಕಾಲ್ ಮಾಡಿ ನೀವು ಬುಕ್ ಮಾಡ್ಕೋಬೋದು. ಇವಾಗ ನಾನು ಜ್ಯುವೆಲ್ಸ್ ನೋಡ್ತಾ ಇದ್ದೆ. ಒಂದು ಸತಿ ತೊಗೊಂಡೋಗೋಕ್ಕಿಂತ ಮುಂಚೆ ನಾನು ಪ್ರತಿಯೊಂದನ್ನು ನೀಟಾಗಿ ಚೆಕ್ ಮಾಡಿ ಎತ್ತಿಟ್ಕೊಳ್ತೀನಿ. ಹಾಗಾಗಿ ಅದನ್ನು ಕೂಡ ನೀಟಾಗಿ ಜೋಡಿಸ್ಕೊಂಡೆ. ಜ್ಯುವೆಲ್ಸ್ ಬಂದು 2 ಪೇರ್ ಆಫ್ ಸೆಟ್ ಇತ್ತು. ಒಂದು ಎಂಗೇಜ್ಮೆಂಟ್ಗೆ, ಇನ್ನೊಂದು ಬಂದು ಸೀಮಂತಕ್ಕೆ. ಸೊ ಹಾಗಾಗಿ ಎಂಗೇಜ್ಮೆಂಟ್ ಕೇಳಿದವರು ಬೇರೆ ಥರ ಸಿಂಪಲ್ ಹೇಳಿದರು ಅದೊಂದು, ಮತ್ತು ಏನು ಸೀಮಂತಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿತ್ತು. ಸೊ ಅದನ್ನು ಎರಡನ್ನೂ ನಾನು ಒಂದೇ ಇದರಲ್ಲಿ ಹಾಕ್ಕೊಂಡು ಬಾಕ್ಸಲ್ಲಿ ತೊಗೊಂಡೋಗ್ತಾ ಇದ್ದೀನಿ. ತುಂಬಾ ಎಕ್ಸೈಟ್ಮೆಂಟ್ ಇದೆ ನನಗಂತೂ ನನ್ನ ವರ್ಕ್ಗೆ ತಿರ್ಗಾ ಜಾಯಿನ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಅಂದರೆ ತುಂಬ ದಿವಸ ಗ್ಯಾಪ್ ಆದಮೇಲೆ, ಅಂದರೆ ತುಂಬ ಫೆಬ್ರವರಿ ಮತ್ತು ಮಾರ್ಚ್ ಇದಕ್ಕೆಲ್ಲ ಪ್ರೀ ಬುಕ್ಕಿಂಗ್ ಆಗೋಗಿದೆ. ಕೆಲವೊಂದಿಷ್ಟು ಆರ್ಡರ್ಗಳೆಲ್ಲ ಬುಕ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಭಾನುವಾರ ಇದ್ದಿರೋದ್ರಿಂದ ಆವತ್ತೇ ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡಬೇಕು. ಹೇರ್ ಎಕ್ಸ್ಟೆನ್ಷನ್ ಆಗಿರ್ಬೋದು, ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ಸ್ ಎಲ್ಲ ಇತ್ತು, ಅದನ್ನು ಕೂಡ ಎಲ್ಲ ತೊಗೊಂಬರಬೇಕು. ಹಾಗಾಗಿ ಹೆಂಗೋ ಇದು ಆರ್ಡ್ರ್ ಇರೋದ್ರಿಂದ ನಾನು ಅಕ್ಕನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಆರ್ಡ್ರೆಲ್ಲ ಮುಗಿಸ್ಕೊಂಡು ಹಾಗೆ ಚಿಕ್ಕಪೇಟೆಗೂ ಕೂಡ ಹೋಗಿ ಕೆಲವೊಂದಿಷ್ಟು ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಬರೋಣ ಅಂತ. ಇನ್ನು ಫೆಬ್ರವರಿಗೆ ಕೂಡ ಆರ್ಡ್ರ್ ಇರೋದ್ರಿಂದ ಹಿಂದಿಂದನೇ ಇರೋದ್ರಿಂದ ನನಗೆ ಇನ್ನೊಂದು ಸತಿ ಹೋಗೋದಕ್ಕಾಗಲ್ಲ. ಹಾಗಾಗಿ ಈ ಸತಿನೇ ಹೋಗ್ಬೇಕಾದ್ರೆ ತೊಗೊಂಡೆಲ್ಲ ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೈಟು ಎಲ್ಲನೂ ಜೋಡಿಸಿ ಎತ್ತಿಟ್ಕೊಂಡೆ. ಆ್ಯಂಡ್ ಬ್ಲೆಂಡರ್ಸ್ ಮತ್ತು ಬ್ಲಷಸ್ನ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೆ. ಇನ್ನೊಂದು ಸತಿ ಕ್ಲೀನ್ ಮಾಡೋಣ ಅಂತೇಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಟಿಫನ್ ಎಲ್ಲ ಮಾಡಿ ಮುಗಿಸಿ ಆ ಬ್ಲೆಂಡರ್ಸ್ ಆಗಿರ್ಬೋದು, ಬ್ರಷಸ್ ಆಗಿರ್ಬೋದು ಅದನ್ನೆಲ್ಲ ನೀಟಾಗಿ 2 ಸತಿ ವಾಶ್ ಮಾಡಿಕೊಂಡು ಆನಂತರ ನಾನು ಇದನ್ನು ಜಸ್ಟ್ ಬಿಸಿಲಿಗಲ್ಲ, ಜಸ್ಟ್ ಕಿಟಕಿ ಹತ್ರ ನೆರಳು ಬರುತ್ತಲ್ಲ ಅಲ್ಲಿಗೆ ನಾನು ಇಡ್ತಾಯಿದ್ದೀನಿ. ಅಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಾಗೆ ಗಾಳಿಲೇ ಅದು ಒಣಗಬೇಕು ಅಂತ ಹೇಳ್ಬಿಟ್ಟು ನಾನು ಬ್ರಷಸ್ಸು ಮತ್ತು ಬ್ಲೆಂಡರ್ಸ್ನೆಲ್ಲ ಇನ್ನೊಂದು ಸತಿ ಕ್ಲೀನ್ ಮಾಡಿಕೊಂಡು ವಾಟರಲ್ಲಿ ನಾನು ಅದನ್ನೆಲ್ಲ ಕಿಟಕಿ ಹತ್ರನೇ ಆರೋದಕ್ಕೆ ಅಂತ ಹೇಳಿ ಬಿಡ್ತಾಯಿದ್ದೀನಿ. ಹೇಗೋ ಹೋಗೋದು ಇನ್ನೂ ಸಂಜೆ ಆಗುತ್ತೆ, ಅಷ್ಟೊತ್ತೊಳಗೆ ಅದು ಕೂಡ ಒಣಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೋತಾ ಇದ್ದೀನಿ. ಹಾಗೆ ಅಪ್ಪುನ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗಿತ್ತು. ಹಾಗೆ ಅಪ್ಪುನ ಅಮ್ಮ ಮನೆಗೂ ಕೂಡ ಬಿಡಬೇಕಾಗಿತ್ತು. ಹಾಗಾಗಿ ಅವನ್ನ ಕರ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಆದರೆ ಡಾಕ್ಟ್ರ್ ಇರಲಿಲ್ಲ. ಇವತ್ತು ರಜೆ ತೊಗೊಬಿಟ್ಟಿದ್ದಾರೆ, ಸೋಮವಾರ ಬನ್ನಿ ಅಂತ ಹೇಳಿದರು. ಅಟ್ಲೀಸ್ಟ್ ನಮಗೆ ಮುಂಚೆನಾದರೂ ಹೇಳಿದರೆ ನಾವು ಹೋಯ್ತಾನೆ ಇರಲಿಲ್ಲ, ನಮ್ಮ ಅಮ್ಮನ ಮನೆಗೆ ಬಿಟ್ಟು ಬರ್ತಾಯಿದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೆನ್ಮಂಗ್ಲಕ್ಕೆ ಹೋಗಿ ಅಲ್ಲಿ ತೋರಿಸ್ಕೊಂಡು ಇಲ್ಲ ಅಂತ ಹೇಳಿದ್ಮೇಲೆ ಅಮ್ಮ ಮನೆಗೆ ಬಂದ್ವಿ. ಅಮ್ಮ ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ
ಸ್ವಲ್ಪ ಇದು ಮಾಡ್ದೆ, ನೀನು ಇರು ಅಂತ. ಆದರೆ ನನಗೆ ಅಕ್ಕನ ಮನೆಗೆ ಹೋಗೋಕ್ಕೂ ಟೈಮ್ ಆಗಿಬಿಡುತ್ತೆ, ಪೂಜೆ ಎಲ್ಲ ಮಾಡಿ ಹೋಗಬೇಕು ಅಂತೇಳ್ಬಿಟ್ಟು ಅವನ್ನ ಬಿಟ್ಟು ಹೆಂಗೋ ಯಾಮಾರಿಸಿ ಅಮ್ಮ ಗಾಡಿ ಕೊಡ್ತೀನಿ ಬಾ ಅಂತೆಲ್ಲ ಹೇಳಿ ಅವನ್ನ ಯಾಮಾರಿಸಿ ಇರಿಸ್ಕೊಂಡ್ರು. 2 ಡೇಸ್ ಆಗುತ್ತೆ, ನಾನು ಸೋಮವಾರ ಸಂಜೆ ಆಗ್ಬೋದು ಬರೋಕ್ಕೆ. ಹಾಗಾಗಿ ಅಪ್ಪುನ ಇನ್ನು ನೋಡ್ಕೊಳ್ಳೋರು, ಇನ್ನು ಅವ್ರಿಗೆ ಸಂಡೇ ಚಿಕನ್ ಶಾಪ್ ಎಲ್ಲ ಇದೆ ಪ್ರವೀಣ್ ಅವ್ರಿಗೆ. ಹಾಗಾಗಿ ಅವ್ರಿಗಾಗಲ್ಲ ಅಪ್ಪುನ ನೋಡ್ಕೊಳ್ಳೋದಕ್ಕೆ ಅಂತೇಳಿ ಅಮ್ಮನ ಹತ್ರನೇ ಬಿಟ್ಟು ಹೋದೆ. ಅವ್ನಿಗೇನೋ ಖುಷಿ, ಬಾಯ್ ಕೂಡ ಮಾಡಲಿಲ್ಲ ನಮಗೆ. ಇಲ್ಲ ಹೋಗ್ರಿ ನೀವು, ನನಗೂ ಬಿಟ್ಟು ಹೋಗ್ತಾ ಇದ್ದೀರಾ ಹೋಗ್ರಿ, ನಾನು ಬಾಯ್ ಮಾಡಲ್ಲ, ಯಾಕೆ ಮಾಡಬೇಕು ಅಂತ ಅವ್ನು ಹೇಳ್ಬಿಟ್ಟು ಬಾಯೇ ಮಾಡಲಿಲ್ಲ ಲಾಸ್ಟಿಗೆ. ಆಮೇಲೆ ಫೋನ್ ಮಾಡಿಬಿಟ್ಟು ಬಾ ಅಮ್ಮ ಎಲ್ಲಿದೆಯಾ ಅಂತ ಕರೀತಾ ಇದ್ದ. ಹಿಂಗೆ ಮಕ್ಕಳು ಏನು ಮಾಡೋದಕ್ಕಾಗಲ್ಲ. ಬಂದ್ವಿ ಮನೆಗೆ, ಅಪ್ಪನ ಅಲ್ಲೇ ಊರಲ್ಲಿ ಬಿಟ್ಬಿಟ್ಟು ನಾನು ಬಂದೆ. ಇವಾಗ ಸ್ವಲ್ಪ ಸಾಂಬಾರು ಮಾಡಬೇಕು, ಮಾಡಿಬಿಟ್ಟು ಹಾಗೆ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ಹೋಗ್ತೀನಿ. ನಾಳೆ ಅವ್ರು ಪೂಜೆ ಮಾಡ್ಕೋತಾರೆ. ನನಗೆ ಸೋಮವಾರ ನಾನು ಬರೋದಿಲ್ಲ, ಸೋಮವಾರ ಕೂಡ ಒಂದು ಆರ್ಡ್ರ್ ಇದೆ. ಹಾಗಾಗಿ ಇನ್ನು ಸೋಮವಾರ ಬರ್ತೀನಲ್ಲ, ಹಾಗಾಗಿ ಇವತ್ತೆಲ್ಲ ದೇವ್ರ ಸಾಮಾನೆಲ್ಲ ಪೂಜೆ ಎಲ್ಲ ಒರೆಸ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ಹೋದರೆ ನಾಳೆ ಅವರು ಅಂಗಡಿ ಎಲ್ಲ ಮುಗಿಸ್ಕೊಂಬಂದು ಪೂಜೆ ಮಾಡ್ಕೋತಾರೆ. ಹಾಗಾಗಿ ಅದನ್ನೊಂಚೂರು ರೆಡಿ ಮಾಡಬೇಕು. ಇನ್ನೊಂದು 2 ಗಂಟೆ ಆಯಿತು. ಹಾಗಾಗಿ ಸ್ವಲ್ಪ ಸಾಂಬಾರು ಮಾಡಿಬಿಡ್ತೀನಿ. ಊಟ ಮಾಡಿ ಅದನ್ನು ಮಾಡಿಕೊಂಡು ಒಂದು 4-4:15 5 ಗಂಟೆ ಅನ್ನಂಗೆ ಹೋಗ್ತೀನಿ ಅಕ್ಕನ ಮನೆಗೆ. ಅಕ್ಕನ ಮನೆಗೆ ಭಾನುವಾರ ಅಲ್ಲಿಂದ ಅಲ್ಲಿಗೆ ಹೋಗೋದು, ಲೊಕೇಶನ್ ಕೂಡ ಅದೇನೇ. ಇಲ್ಲಿಂದ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ದೀನಿ ಅಷ್ಟೇ. ಹಾಗೆ ಪೂಜೆ ಕೂಡ ಮಾಡಿಬಿಟ್ಟು ಹೋಗೋಣ ಅಂತ ನೆಲ ಎಲ್ಲ ಒರೆಸಿ ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅವ್ರಿಗೆ ಸಾಂಬಾರು ಮತ್ತು ರೈಸ್ ಎಲ್ಲ ಮಾಡಿದೆ. ನಾನು ಕೂಡ ಮಧ್ಯಾಹ್ನ ಊಟ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಬಿಟ್ಟು ಎಲ್ಲನೂ ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮದು ಭಾನುವಾರ ವಾರ ಇರೋದು, ನಾನು ಇರಲ್ಲ ಅಲ್ವಾ. ಹಾಗಾಗಿ ಇವತ್ತು ಪೂಜೆ ಮಾಡಿಬಿಟ್ಟು ಹೋದರೆ ಭಾನುವಾರ ಇನ್ನೊಂದು ಸತಿ ಪ್ರವೀಣ್ ಅವರೇ ದೀಪ ಹಚ್ತಾರೆ. ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ನಾನಿವಾಗ ಹೊರಡೋದಕ್ಕೆ ಅಂತ ಹೇಳ್ಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೆ. ನಂದು ಮಾತ್ರ ಕೆಲವೊಂದಿಷ್ಟು ತೊಗೋಬೇಕಾಗಿತ್ತು. ಹಾಗಾಗಿ ಅದನ್ನೆಲ್ಲ ತೊಗೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಲಾಸ್ಟ್ ಮಿನಿಟಲ್ಲಿ ಕೂಡ ಯಾವುದನ್ನು ಮಿಸ್ ಮಾಡಬಾರ್ದು ಅಂತೇಳಿ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಒದ್ದಾಡೋದಕ್ಕಾಗಲ್ಲ. ಹಾಗಾಗಿ ಇಷ್ಟು ಬೇಗ ಬರಬೇಕು ಹೊರಡಬೇಕು ಅಂತ ಅಂದ್ಕೊಂಡ್ರೆ ಲೇಟೇ ಆಗೋಯಿತು. ಒಂದು ಕೊರಿಯರ್ ಇತ್ತು, ಅದನ್ನೆಲ್ಲ ರಿಸೀವ್ ಮಾಡಿಕೊಂಡು ಬಸ್ಸಲ್ಲಿ ಬರೋ ಅಷ್ಟೊತ್ತಿಗೆ ಆಗಲೇ 7 ಗಂಟೆ ಆಗೋಗಿತ್ತು ಟೈಮು. ಇನ್ನೇನು ಮಾಡೋಕ್ಕಾಗಲ್ಲ, ಲೇಟೇ ಆಗೋಯಿತು. ಅಕ್ಕ ಬೈತಾಯಿದ್ರು, ನಾನು ಬೇಗ ಬಾ ಅಂತ ಹೇಳಿದ್ದೀನಿ, ಯಾವಾಗಲೂ ಸಂಜೆ ಮಾಡಿಕೊಂಡೇ ಬರ್ತೀಯ ನೀನು ಅಂತ, ಲಗೇಜ್ ಎಲ್ಲ ಜಾಸ್ತಿ ಇದೆ ಅಂತ ಗೊತ್ತಿಲ್ವ ನಿನಗೆ ಅಂತ ಬೈತಾಯಿದ್ರು. ಪರವಾಗಿಲ್ಲ, ಲೇಟ್ ಆಗೋಯಿತು ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಅಡುಗೆ ಮಾಡ್ತಾಯಿದ್ರು. ನಾನು ಬರಬೇಕಾದ್ರೆ ಏನಾಗೋಯಿತು ಅಂದರೆ, ಇದು ಮೇಕಪ್ ಕಿಟ್ ಅಂತ ಕೈಯಲ್ಲಿ ಹಿಡ್ಕೊಂಡಿದ್ನಲ್ಲ ಬಸ್ಸಲ್ಲಿ, ಅದು ಸ್ಲಿಪ್ ಆಗೋಯಿತು. ಸೊ ಹಾಗಾಗಿ ನನಗೆ ಏನಾದರೂ ಒಡೆದೋಗಿದೆಯಾ ಅಂತ ಭಯ ಆಗಿ ತಿರ್ಗಾ ತೆಗೆದು ಎಲ್ಲ ನೋಡ್ತಾ ಇದ್ದೀನಿ. ಆದರೆ ಅದು ಏನು ಆಗಿರಲಿಲ್ಲ, ಜಸ್ಟ್
ಸ್ಲಿಪ್ಪಾಗಿ ಬಿತ್ತಷ್ಟೇ. ಹಾಗಾಗಿ ಅದನ್ನು ಇನ್ನೊಂದು ಸರ್ತಿ ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಅದು ಗ್ಲಾಸ್ ಬಾಟಲ್ಸ್ ಎಲ್ಲ ಇತ್ತು, ಅದೇನೋ ಒಡೆದೋಗಿದೆಯಾ ಅಂತ ನನಗೊಂದು ಡೌಟ್ ಬಂದುಬಿಟ್ಟು ತಿರ್ಗಾ ಇನ್ನೊಂದು ಸರ್ತಿ ಎಲ್ಲ ತೆಗೆದು ಎಲ್ಲ ನೀಟಾಗಿ ಜೋಡಿಸ್ತಾ ಹಾಗೆ ಬ್ರಷಸ್ ಎಲ್ಲ ಬ್ಲೆಂಡರ್ಸ್ ಎಲ್ಲ ವಾಶ್ ಮಾಡಿಟ್ಟಿದ್ದನಲ್ಲ ಅದನ್ನೆಲ್ಲ ತೊಗೊಬಂದಿದ್ದೆ. ಅದನ್ನು ಇನ್ನೊಂದು ಸರ್ತಿ ನೋಡ್ಬಿಟ್ಟು ಹಾಗೆಲ್ಲ ಜೋಡಿಸ್ತಾ ಇದ್ದೀನಿ. ಯಾಕಂದರೆ ಅದೆಲ್ಲ ಫೌಂಡೇಶನ್ ಅದೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಒಂದು ಸರ್ತಿ ಏನಾದರೂ ಹೋಯ್ತು ಅಂದರೆ ಅದು ಹೋಯ್ತು, ಯೂಸ್ ಮಾಡೋದಕ್ಕೂ ಕೂಡ ಆಗೋಲ್ಲ. ಅಷ್ಟು ಭಯ ಆಗೋಗಿತ್ತು. ಮನೆಗೆ ಬಂದಿದ್ದ ತಕ್ಷಣವೇ ಹಿಂದೆಯೇ ಎಲ್ಲ ಚೆಕ್ ಮಾಡಿಕೊಂಡೆ, ಏನೂ ಆಗಿರಲಿಲ್ಲ, ಎಲ್ಲ ಕರೆಕ್ಟಾಗಿತ್ತು. ಆಯಿತು, ಎಲ್ಲ ಬ್ಯಾಗ್ ನಾಳೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಲ್ಕೋಬೇಕು, ಟೈಮ್ ಆಗಿದೆ, 9 ಗಂಟೆ ಆಗಿದೆ. ಇವಾಗ ಮಲ್ಕೊಂಡು ಇನ್ನು ಬೆಳಗ್ಗೆ ನಾನು ಆದರೂ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಬೆಳಗ್ಗೆನೇ ಹೋಗಬೇಕು, ಸೊ ಹಾಗಾಗಿ ಅಲ್ಲಿಂದಲೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮೇಕಪ್ದಾಗಿರ್ಬೋದು, ಆಮೇಲೆ ಚಿಕ್ಕಪೇಟೆಗೆ ಹೋಗೋದು, ಅಲ್ಲಿಂದ ಏನೇನು ತಂದಿದ್ದು ಎಲ್ಲನೂ ಒಂದೇ ವ್ಲಾಗಲ್ಲಿ ನಾನು ಮಾಡಿ ಹಾಕ್ತೀನಿ. ಸೊ ಇವತ್ತು ಮಾತ್ರ ಅದೊಂದು ಸಣ್ಣ ಪ್ರಿಪ್ರೇಷನ್, ಧನುರ್ಮಾಸ ಆದಮೇಲೆ ತಿರ್ಗಾ ವರ್ಕ್ ಸ್ಟಾರ್ಟ್ ಆಗಿರೋ ಒಂದು ಪ್ರಿಪ್ರೇಷನ್ದೊಂದು ಸಣ್ಣದಾಗಿ ನಿಮಗೆ ತೋರಿಸ್ದೆ. ನನಗೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಅಡುಗೆದು ಇದೆಲ್ಲ ಕುಕ್ಕಿಂಗ್ಸ್ದೆಲ್ಲರದು ನೋಡ್ತಾನೆ ಇರ್ತೀರ. ಸೊ ಹಾಗಾಗಿ ಇವತ್ತು ನಾನು ಸ್ವಲ್ಪ ಈ ಥರ ಪ್ರಿಪ್ರೇಷನ್ ಅಂತ ಆಗಿರ್ಬೋದು, ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡೋದು, ಅದನ್ನೆಲ್ಲ ಕೊಟ್ಟು ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ನಿಮ್ಗೆ ಏನಾದರೂ ಮೇಕಪ್ ಎಂಕ್ವೈರೀಸ್ ಏನಾದರೂ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು, ಇಲ್ಲಾಂದರೆ ಮೆಸೇಜ್ ಕೂಡ ಮಾಡ್ಬೋದು. ಮೆಸೇಜ್ ಮಾಡೋದಕ್ಕಿಂತ ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡಿದರೆ ನಿಮಗೂ ಕೂಡ ಒಂದು ಬ್ರೀಫಾಗಿ ಒಂದು ಇದು ಸಿಗುತ್ತೆ, ಯಾವ ಥರ ಇರುತ್ತೆ ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ನನಗೂ ಕೂಡ ಕೆಲವೊಂದಿಷ್ಟು ನಿಮ್ಮ ಜೊತೆ ಮಾತಾಡಿದಾಗ ನನಗೂ ಕೂಡ ಖುಷಿ ಆಗುತ್ತೆ. ಸೊ ಇವತ್ತು ಅಷ್ಟೇ 2-3 ಎನ್ಕ್ವೈರಿ ಬಂದಿತ್ತು, ಸೀಮಂತದ್ದು ಅದು ಇದು ಎಲ್ಲ. ಸೊ ಅವರು ಕೂಡ ಹೇಳ್ತೀನಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ದಾರೆ. ಸೊ ಡೈರೆಕ್ಟಾಗಿ ಕಾಲ್ ಮಾಡಿ ನಮ್ಮನ್ನು ಎನ್ಕ್ವೈರಿ ಮಾಡಿದ್ರೆ ನಮಗದು ಓಕೆ, ನಿಮಗೂ ಒಂಥರ ಬಾಂಡಿಂಗ್ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಡೈರೆಕ್ಟಾಗಿ ಕಾಲ್ ಮಾಡಿ ನೀವು ಎನ್ಕ್ವೈರಿ ಮಾಡಿ ನನಗದು ಒಂದು ಬೆಸ್ಟ್ ಸಜೆಷನ್ ಅಂತಲೇ ಹೇಳ್ತೀನಿ. ಆಮೇಲೆ ತುಂಬ ಚೆನ್ನಾಗಿ ಹೇಳ್ತಾಯಿದ್ರಿ, ಕಮೆಂಟ್ಸ್ ಮಾಡ್ತೀನಿ ನಿಮ್ಮ ವೀಡಿಯೋಸ್ಗಳಿಗೆ ನನಗೆ ಮೇಕಪ್ ಬೇಕು ಅಂತ, ನೀವು ರಿಪ್ಲೈ ಮಾಡ್ತಿಲ್ಲ ಅಂತ. ಸೊ ಏನಾಗುತ್ತೆ ಅಂತಂದರೆ ಕೆಲವೊಂದು ವೀಡಿಯೋಸ್ಗಳಿಗೆ ಬಂದಿರುತ್ತೆ, ನಾನು ರಿಪ್ಲೈ ಕೊಡೋಷ್ಟು ಕೊಡ್ತೀನಿ, ಆಮೇಲೆ ಗೊತ್ತಾಗಿರಲ್ಲ, ಸ್ಕಿಪ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಆ ಟೈಮಲ್ಲಿ ನಿಮ್ಮ ಒಂದು ಮೇಕಪ್ ಎನ್ಕ್ವೈರಿ ಏನಾದರೂ ಕಮೆಂಟ್ ಬಂದಿದ್ರೂ ಕೂಡ ರಿಪ್ಲೈ ಮಾಡೋಕ್ಕಾಗದೇ ಇರ್ಬೋದು. ಹಾಗಾಗಿ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.